ಯಾಕಮ್ಮ ಈ ಜಂಜಾಟ? ಹೌದಮ್ಮ, ಕೃಷ್ಣ ರಾಮ ಅಂತ ಪೂಜೆನೋ ಭಜನೆನೋ ಮಾಡಿದ್ರೆ ಸ್ವಲ್ಪ ಪುಣ್ಯನಾದ್ರೂ ಬರುತ್ತೆ. ಮಗು ಜೊತೆ ಆಟ ಆಡಿದ್ರೆ ಏನ್ ಸಿಗತ್ತೆ? ನಾನು ಹೋದ್ಮೇಲೆ ಮಗು ಜೊತೆ ಇರೋದಿಲ್ಲ. ಅವರು ಮಗು ಜೊತೆ ಹೇಗಿರ್ತಾರ ನೋಡ್ಬೇಕು ಅನಿಸ್ತಾ ಇದೆ. ಅದಕ್ಕೆ ಇದೆಲ್ಲ. ನನ್ನ ಕಾಪಾಡ್ದಿರೋ ಪುಣ್ಯ ನನಗೂ ಬೇಕಾಗಿಲ್ಲ. ವಾಟ್? ಏನ್ ನೀವು ಹೇಳೋದು? ನಿಜಾನಮ್ಮ, ಬೆಳಗ್ಗೆ ನಾವು ಎದ್ದೇಳಕ್ಕೂ ಮೊದಲೇ ಗಂಗಾ ಒಂದು ಮಗುನ ಮನೆ ಕರ್ಕೊಂಡು ಬಂದು ಅದ್ರೊಳು ಕೇಳೇ ನಮ್ಗೆ ಎಚ್ಚರ ಆಗಿದ್ದು. ಮಗುನ ನೋಡ್ದೆ ಹೋಗ್ಬಿಡ್ತೀನಿ ಅಂತ ಯಾರೋ ಅನಾಥನ್ ತಂದಿದ್ದಾಳೆ. ಮಗು ತಂದಿದ್ದು ಅದಕ್ಕಲ್ಲಮ್ಮ. ಮತ್ತೆ ಹೋಗೋ ಮೊದಲೇನಾದ್ರು ತಲೆ ಕೆಡ್ತಾ? ತಲೆ ಕೆಟ್ಟಿಲ್ಲಮ್ಮ, ಮುಂದಾಲೋಚನೆನಾ? ಹೌದಮ್ಮ, ನಾಳೆ ತಾನು ಮಗು ಹೆತ್ಮೇಲೆ ಆ ಮಗುನ ಜೈ ಹೇಗೆ ನೋಡ್ಕೋತಾನೋ ಅಂತ ಮೊದ್ಲೇ ಗಂಗಾ ಒಂದ್ ಮಗು ತಂದು ಆ ಮಗುನ ಹೇಗ್ ನೋಡ್ಕೋಬೇಕು ಅಂತ ಜೈಗೆ ಟ್ರೈನಿಂಗ್ ಕೊಡ್ತಾಳಂತೆ. ಇಂಟ್ರೆಸ್ಟಿಂಗ್. ನನಗೂ ಆ ಮಗುನ ನೋಡ್ಬೇಕು ಅನಿಸ್ತಿದೆ. ವಿಡಿಯೋ ಕಾಲ್ ಮಾಡಿ. ನಡೀರಿ. ಅಮ್ಮ ನಿತ್ಯ, ಇಲ್ಲೋಡಮ್ಮ, ಇವನೇ ಮಗು, ತೋರಿಸ್ತೀನಿ. ಜೈಗೆ ಟ್ರೈನಿಂಗ್ ತಗೊಳಕ್ ಬಂದಿರೋ ಮಗು ಚೆನ್ನಾಗಿದ್ದಾನಮ್ಮ. ಗಂಗಾ ಕಾನ್ಸೆಪ್ಟ್ ಚೆನ್ನಾಗಿದೆ. ಸ್ವಲ್ಪ ಹೊತ್ತು ಹಾಗೇ ಲೈನಲ್ಲಿರಿ. ಮಾಮ್, ನಿನ್ಗೊಂದು ಸರ್ಪ್ರೈಸ್. ಇದನ್ನ ನೀನು ನೋಡ್ಬೇಕು. ಆ ಕಿಡ್ ಯಾರು ಗೊತ್ತಾ? ನಿನ್ ದೊಡ್ಡ ಮಗಳು ಮುದ್ದಿನ ಮಗ. ಅಷ್ಟು ಎಕ್ಸೈಟ್ ಆಗ್ಬೇಡ ಮಾಮ್. ಅವನು ನಿಜವಾಗ್ಲೂ ನಿನ್ ಮೊಮ್ಮಗ ಅಂದ್ಕೊಂಡ್ಯಾ? ಸಾರಿ, ಬಾಡ್ಗೆ ಮೊಮ್ಮಗ. ಏನು ಅರ್ಥ ಆಗ್ಲಿಲ್ವಾ? ನಾಳೆ ತಾನು ಮಗು ಹೆತ್ತು ಸತ್ ಹೋದ್ರೆ ಆ ಮಗುನ ಜೈ ಹೇಗ್ ಬೆಳೆಸ್ತಾನೋ ಅಂತ ಡೌಟ್ ಬಂದು ಮಗುನ ಬೆಳೆಸೋದು ಹೇಗೆ ಅಂತ ಒಂದ್ ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿದಾಳೆ. ಬೇಬಿ ಕೇರ್ ಸೆಂಟರ್ ಇಂದ ಒಂದು ಮಗು ಕರ್ಕೊಂಡ್ ಬಂದು ಮಕ್ಕಳು ಬೆಳೆಸೋದು, ಲಾಲನೆ ಪಾಲನೆ ಬಗ್ಗೆ ಜೈಗೆ ಟ್ರೈನಿಂಗ್ ಕೊಡ್ತಾಳಂತೆ. ಐಡಿಯಾ ಚೆನ್ನಾಗಿದೆ ಅಲ್ವಾ ಮಾಮ್? ಹೌದು ಮಾಮ್. ನಾಳೆ ತಾನು ಹೋದ್ಮೇಲೆ ಬೇಬಿ ನೋಡ್ಕೊಳಕ್ಕೆ ಜೈಗೆ ಟ್ರೈನಿಂಗ್ ಕೊಡ್ತಾಳೆ. ಮತ್ತೆ ಜೈನ ಯಾರು ನೋಡ್ಕೊಳ್ಳೋರು? ಜೈನ ತನ್ನ ಹಾಗೆ ನೋಡ್ಕೊಳ್ಳೋಕೆ ತನ್ನಂತ ಹುಡುಗಿನೇ ಕರ್ಕೊಂಡು ಬಂದು ಟ್ರೈನಿಂಗ್ ಕೊಡ್ಬೇಕಲ್ವಾ? ಅವಳಂತ ಹುಡುಗಿ ಅಂದ್ರೆ ಯಾರು ಮಾಮ್?
ನಾನೇ ಅಲ್ವಾ? ಅವಳಿಗೆ ಅಲ್ಟಿಮೇಟ್ ಆಲ್ಟರ್ನೇಟಿವ್ ನಾನೇ ಅಲ್ವಾ? ಆದ್ರೂ ಗಂಗಾಗ್ ಫಸ್ಟ್ ಥಿಂಕ್ ಮಾಡ್ಬೇಕಾದ್ದು ಜೈ ಬಗ್ಗೆನೇ ಹೊರತು ಆ ಬೇಬಿ ಬಗ್ಗೆ ಅಲ್ವಲ್ಲ ಮಾಮ್. ತಾನು ಹೋದ್ಮೇಲೆ ಜೈ ಏನಾಗ್ತಾನೋ, ತಾನು ಹೋಗೋ ಮೊದ್ಲೇ ಜೈಗೊಂದು ಜೊತೆ ಸಿಗ್ಬೇಕು ಅಂತ ಯೋಚನೆ ಮಾಡೋದ್ ಬಿಟ್ಟು ಹುಟ್ಟುತ್ತೋ ಇಲ್ವೋ ಗೊತ್ತಿಲ್ದಿರೋ ಬೇಬಿ ಬಗ್ಗೆ ಯಾಕೆ ಮಾಮ್ ಅಂತ ಹಾರಾಟ? ಹೌದು ಬಿಡು, ಎಷ್ಟಾದ್ರೂ ಅವಳು ನಿನ್ನ ಮಗಳಲ್ವಾ? ನೀನು ಅವಳ ಬಗ್ಗೆ ಯೋಚನೆ ಮಾಡ್ದಾಗೆ ಅವಳು ತನ್ನ ಗುಟ್ಟು ಮಗು ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ. ಓಕೆ ಮಾಮ್, ಇಟ್ಸ್ ಓಕೆ. ನೀನ್ ಕೂಡ ನನ್ ಮಗಳೇ. ನೀನ್ ಯಾಕೆ ನಿನ್ ಜೊತೆ ಹುಟ್ಟಿರೋ ಅಕ್ಕನಿಗೋಸ್ಕರ ಯೋಚನೆ ಮಾಡ್ತಿಲ್ಲ? ಯೋಚನೆ ಮಾಡಿ ಉಪಯೋಗ ಏನಿದೆ ಮಾಮ್? ಆ ಮನೆ ಮುದ್ಕಿಯಿಂದ ಆಗದೆ ಇರೋದು, ನಿನ್ನಿಂದ ಆಗದೆ ಇರೋದು, ಆ ಶಾಸ್ತ್ರಿಗಳಿಂದ ಆಗದೆ ಇರೋದು, ಸ್ವಾಮೀಜಿಯಿಂದ ಕೂಡ ಆಗದೆ ಇರೋದು, ಕೊನೆಗೆ ಆ ದೇವ್ರಿಂದ ಕೂಡ ಆಗದೆ ಇರೋದು ನನ್ನಿಂದ ಆಗತ್ತಾ? ನಾನ್ ಹೇಗ್ ಗಂಗನ ಬದುಕ್ಸೋಕಾಗತ್ತೆ ಮಾಮ್? ನೀನ್ ಅವಳನ್ನ ಬದುಕ್ಸೋದೇನ್ ಬೇಕಾಗಿಲ್ಲ. ಕಡೆ ಪಕ್ಷ ಅವಳನ್ನ ಸಾಯಿಸ್ತಾ ಇದ್ರೆ ಸಾಕು. ಅವಳನ್ನ ಸಾಯಿಸ್ತಾ ಇರೋದು ಶಾಪ ಸಾಯಿಸ್ತಾ ಇದ್ದೆ ಮಾಮ್. ಆದ್ರೂ ಸಾಯೋ ಮೊದ್ಲು ಯಾಕೆ ಸಾಯ್ತೀನೋ ಗೊತ್ತಾಗ್ಲಿ ಅಂತ ಅವಳಿಗೆ ಶಾಪದ ಬಗ್ಗೆ ತಿಳಿಯೋ ಹಾಗೆ ಮಾಡ್ದೆ ಅಷ್ಟೇ. ಅವಳಿಗೆ ನಾನು ಒಳ್ಳೇದೇ ಮಾಡ್ದೆ ಮಾಮ್.